ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ವಿಡಿಯೋದಲ್ಲಿ ಚೋಲೆ ಭಟೂರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ ನಿಮಗೆ. ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇದು ಚನ್ನ ಮಸಾಲ ಅಂತಲೇ ಫೇಮಸ್ ಅಲ್ವಾ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾವು ಇದಕ್ಕೆ ಮೊದಲು ಕಾಬೂಲ್ ಕಡಲೆನ ಓವರ್ ನೈಟು ಸೋಕ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು ಈಗ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಒಂದು 4-5 ವಿಷಲ್ ಕೂಗಿಸ್ಕೊಳ್ಬೇಕು. ಮತ್ತು ನಾವು ಈ ಪೂರಿ ಮಾಡೋದಕ್ಕೆ ಮೈದಾ ಹಿಟ್ಟು 1 ಕಪ್ಪು, 2 ಸ್ಪೂನು ರವೆನ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಯಿಲ್ನ ಇಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಕರ್ಡನ್ನು ನೀವು ಇಲ್ಲ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಗ್ರೀನ್ ಪೂರಿನ ಮಾಡಬೇಕು ಅಂತ ಹೇಳಿಬಿಟ್ಟು ಪಾಲಕ್ನ ರುಬ್ಬಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ನಾರ್ಮಲ್ ಪೂರಿ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ. ಸೊ ಈ ರೀತಿ ನೀರು ಹಾಕಿ ಚೆನ್ನಾಗಿ ಕಲಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಕಾಬೂಲ್ ಕಡಲೆ ಬೆಂದಿದೆ ಚೆನ್ನಾಗಿ. ಸೊ ಒಂದು ಕಡಾಯಿ ತೊಗೊಂಡು ನಾವು ಇದಕ್ಕೆ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾವು ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀವಿ. ಚಕ್ಕೆ, ಮೊಗ್ಗು, ಲವಂಗ, ಪಲಾವ್ ಎಲೆ, ಇದೆಲ್ಲನೂ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಟೇಸ್ಟ್ ಬರೋದು, ಸೇಮ್ ಹೋಟೆಲ್ ಸ್ಟೈಲ್ ಬರೋದು. ಸೊ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೊಮ್ಯಾಟೋನ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ 2 ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಫುಲ್ ಎಲ್ಲ ಟೊಮ್ಯಾಟೋನು ಪ್ಯೂರಿ ಥರನೇ ಈ ರೀತಿ ಮಾಡಿ ಹಾಕ್ಕೊಳ್ಬೋದು. ಹಾಗೆ ನಾನು ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ಜೀರಾ ಮತ್ತು ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ತೀನಿ. ಗರಂ ಮಸಾಲೆ ಇದಿಷ್ಟು ನಿಮಗೆ ಮೇನು. ಹಾಗೆ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಸಾಲನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆನ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದು 4-5 ವಿಷಲ್ ಬೇಯಿಸಿದ್ರೆ ಕರೆಕ್ಟಾಗಿ ಬೇಯುತ್ತೆ ಇದು. ಹಾಗೆ ಓವರ್ನೈಟ್ ಸೋಕ್ ಕೂಡ ಮಾಡಿರಬೇಕು. ಇದನ್ನು ನೆನೆಸಿದ್ರೆ ಮಾತ್ರ ಚೆನ್ನಾಗಿ ಬೇಯೋದು. ಹಾಗೆ ಇದಕ್ಕೆ ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಬೇಕು ಅಂದರೆ ಗ್ರೇವಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ಬಟ್ ಇದು ಇನ್ನು 10 ಮಿನಿಟ್ಸ್ ಚೆನ್ನಾಗಿ ಬೇಯೋದ್ರಿಂದ ನೀರೆಲ್ಲ ಕಡಿಮೆ ಆಗುತ್ತೆ ಇದನ್ನು ಹಾಕ್ಕೊಂಡ್ರು. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇದನ್ನು 10 ಮಿನಿಟ್ಸ್ ಹಾಗೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಬೇಕು. ಮಸಾಲೆ ಎಲ್ಲ ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಬೇಯಿಸಬೇಕು. ಹಾಗೆ ಪೂರಿ ಜೊತೆ ಒಗ್ಗರಣೆ ಮಾಡಿರೋ ಚಟ್ನಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಪೂರಿಗೆ ಒಗ್ಗರಣೆ ಮಾಡಿರೋ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಟೇಸ್ಟ್ಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕ್ಕೊಂಡು ಜೊತೆಯಲ್ಲಿ ಫೈನಲ್ ಟಚಪ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ಎಷ್ಟು ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ನಾವಿಲ್ಲಿ ಒಂದು ಪರ್ಫೆಕ್ಟ್ ಆಗಿರೋ ಪೂರಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬಂದ್ಬಿಡೋಣ. ನೀವು ಎಷ್ಟೇ ಪೂರಿ ಮಾಡ್ತಿದ್ರು ಅದು ಉಬ್ಬಿ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಯಾಕೆ ಅಂತ ಹೇಳಿದ್ರೆ, ನೀವೇನು ಹಿಟ್ಟನ್ನು ತಗೊಳ್ತೀರಾ ಅಲ್ವಾ, ಅದನ್ನು ಲಟ್ಟಿಸ್ಬೇಕಾದ್ರೆ ಒಂದು ಟ್ರಿಕ್ ಇದೆ. ಏನು ಟ್ರಿಕ್ ಅಂತ ಹೇಳಿದ್ರೆ, ನೀವು ಲಟ್ಟಿಸ್ಬೇಕಾದ್ರೆ ತುಂಬ ಅದನ್ನು ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು. ಜಸ್ಟ್ ಕಾರ್ನರಲ್ಲಿ ಸ್ವಲ್ಪ ಲಟ್ಟಿಸಿ ಅದನ್ನು ಮಂದಕ್ಕೇ ಒತ್ಕೊಳ್ಬೇಕು. ತುಂಬ ತೆಳುಗೆ ಒತ್ಕೊಂಡ್ರೆ ನಿಮಗೆ ಹಪ್ಪಳ ಥರ ಆಗೋಗುತ್ತೆ. ಸೊ ಮೀಡಿಯಮ್ ಆಗಿ ಸ್ವಲ್ಪನೇ ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ನಿಮಗೆ ಉಬ್ಬಿ ಬರುತ್ತೆ ಪೂರಿ. ಸೊ ಹಾಗೆ ನೀವು ಎಣ್ಣೆಗೆ ಹಾಕ್ತೀರಲ್ವ ಪೂರಿನ ಲಟ್ಟಿಸಿ, ನೋಡಿ ಎಷ್ಟು ಉಬ್ಬಿ ಬರ್ತಿದೆ ಅಂತ. ಈ ರೀತಿ ಎಣ್ಣೆನ ಸ್ವಲ್ಪ ಅದಕ್ಕೆ ಎರಚ್ತಾ ಇರಬೇಕು. ಎಣ್ಣೆ ಎರಚಬೇಕು ಅಂತ ಹೇಳಿಬಿಟ್ಟು ಜೋರಾಗಿ ಎರಚಬೇಡಿ, ಸ್ವಲ್ಪ ನಿಧಾನಕ್ಕೆ ಪೂರಿಗೆ ಮಾತ್ರ ಎರಚಿ. ಸೊ ನೋಡಿ, ಇವಾಗ ಎಷ್ಟು ಉಬ್ಬಿ ಬಂದಿದೆ ಅಲ್ವಾ ಪೂರಿ ಪರ್ಫೆಕ್ಟಾಗಿ. ಸೊ ಇದೇ ಥರ ನೀವು ಕೂಡ ಮನೆಯಲ್ಲಿ ನಾವು ಮಾಡಿರೋಂಥ ಚನ್ನ ಮಸಾಲ ಹಾಗೆ ಪೂರಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೀತಿ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಇದ್ರ ಜೊತೆ ಆನಿಯನ್ ಮತ್ತು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ತಿಂದರೆ ಎಕ್ಸ್ಟ್ರಾ ಟೇಸ್ಟು ಸೂಪರ್ಬಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.